ನೀನದನ್ನ ನೋಡ್ದ್ಯಾ? ಹೌದು, ನೀನು ಅದನ್ನ ನೋಡ್ದ್ಯಾ? ಅಯ್ಯೋ ಅದನ್ನಲ್ಲ, ನೀನ ಮೀನನ್ನ ನೋಡ್ದ್ಯಾ? ಅಯ್ಯೋ ನೀರೇ ಬರ್ತಾ ಇಲ್ಲ. ಏನ್ ಪರಿಸ್ಥಿತಿನಪ್ಪ ನಮ್ದೆಲ್ಲ. ದಾಯು, ದಾಯು, ದಾಯು ಎಲ್ಲಿದ್ಯಾ? ದಾಯು, 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 ದಾಯು. ಝಂಗ್ಯಾವ್, ಅದನ್ನ ಕಣ್ಣು ಹಿಡಿದ್ಯಾ? ಝಾಂಗ್ಯೂ, ಅದನ್ನ ಕಣ್ಣು ಹಿಡಿದ್ಯಾ? ಝಾಂಗ್ಯಾವ್, ಝಾಂಗ್ಯೂ, ಝಾಂಗ್ಯೂ, ಅದನ್ನ ಕಣ್ಣು ಹಿಡಿದ್ಯಾ? ಝಾಂಗ್ಯೂ, ಅದನ್ನ ಕಣ್ಣು ಹಿಡಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಅದನ್ನ ಕಣ್ಣು ಹಿಡಿದ್ಯಾ? ಕಣ್ಣು ಹಿಡಿದ್ಯಾ ಇಲ್ವೋ? ಕಣ್ಣು ಹಿಡಿದ್ಯಾ ಇಲ್ವೋ ಹೇಳು. ಸಾಂಗ್ಯೋ ಅಣ್ಣ, ಅದನ್ನ ಕಂಡು ಹಿಡಿದ್ರ ಇಲ್ವಾ? ಮತ್ತೆ ಅದಕ್ಕೆ ಅನ್ಸ್ಬಿತ್ತಾ? ಇದು ಗ್ಯಾಂಗು ವರ್ಷ. ತುಂಬ ಮಂಜು ಬೀಳುತ್ತೆ, ತುಂಬ ಜಾಗದಲ್ಲಿ ಪ್ರಯಾಣಿಸುತ್ತೆ. ಸತ್ತ ರಾಕ್ಷಸರು ಜೀವಂತವಾಗಿದ್ದು ಬರ್ತಾರೆ. ತಪ್ಪಾದ ಕಡೆ ತಲೆ ಹಾಕಿ ಮಲಗ್ಬಿಟ್ಟೆ. ಬರೀ ಕೆಟ್ಕನ್ಸೆ ಬೀಳ್ತಿದೆ. ಆಗಾಗ ಇದೇ ರೀತಿ ಒಂದೇ ಕನ್ಸು ಬೀಳೋದಕ್ಕೆ ಅರ್ಥ ಏನು? ನನಗೆ ಗೊತ್ತಿರೋವರೆಗೂ ತುಂಬ ಕ್ರೂರವಾಗಿರೋ ಕೆಟ್ಟವರು ಸತ್ತೋದ್ಮೇಲೆ ಅವರ ಆತ್ಮ ನೀರಿನ ಕೆಳಗಡೆ ಇರುವಂಥ ಮೀನ್ ಜೊತೆ ಸೇರಿ ಕೊನೆವರೆಗೂ ಅಲ್ಲೇ ಇರುತ್ತೆ. ಒಂದು ಮೀನ್ ತರನಾ? ಹಾಗಾದ್ರೆ ನೀವ್ ಸತ್ಮೇಲೂ ಮೀನ್ ಆಗ್ತೀರಾ? ನೀವ್ ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ಕಷ್ಟಪಟ್ಟು ಅದನ್ನ ಕಳ್ತನ ಮಾಡೋಷ್ಟು ಅದ್ರಲ್ಲಿ ಏನಿದೆಯೋ? ಯಾಕಂದ್ರೆ ನೀವು ಇಷ್ಟು ಕಷ್ಟಪಟ್ಟಿರೋದು ನಾನು ನೋಡಿಲ್ಲ. ಅದ್ರಲ್ಲಿ ಏನಿದೆ ಅಂತ ನನಗೂ ಹೇಳ್ಬೋದಲ್ವಾ? ಮಿರರ್ ಆಫ್ ದಿ ಫ್ಯೂಚರ್, ಅದೇ ರೀತಿ ಅದನ್ನು ಕರೀತಾರೆ. ಮುಂದೆ ಆಗೋದನ್ನ ಬದಲಾಯಿಸುವಂತಹ ಶಕ್ತಿ ಅದಕ್ಕಿದೆ ಅಂತಾರೆ. ಒಂದ್ ವೇಳೆ ಭವಿಷ್ಯತ್ನ ಬದಲಾಯಿಸುವಂತಹ ಪವರ್ ನಿಮ್ಮ ಹತ್ರ ಇದ್ರೆ ಏನ್ ಮಾಡ್ತೀರಾ? ಖಂಡಿತ ನಾನು ಇಟ್ಕೊಳ್ತೀನಿ. ಆದ್ರೆ ಇದು ಬರೀ ಅರ್ಧನೇ. ಇನ್ನೂ ಅರ್ಧನ ಇಲ್ಲಿವರೆಗೂ ಯಾರೂ ಕಂಡುಹಿಡ್ತಿಲ್ವಾ? ಆ ಮಿಕ್ಕಿರೋ ಅರ್ಧ ಇರೋ ಜಾಗ ರಾಜನ ಸಮಾಧಿಯಲ್ಲಿ ಅಂತ ಹೇಳ್ತಾರೆ. ಹೋಗಿ ಬೇಗ. ಏನ್ ನಡೀತಾ ಇದೆ? ಹೋಗೆ, ಇನ್ನು ನನಗೆ 3 ದಿನ ಜಾಸ್ತಿ ಟೈಮ್ ಕೊಡು. ಅಸ್ಲ ಜೊತೆ ಬಡ್ಡಿನೂ ಸೇರಿಸಿ ಎಲ್ಲ ಸೆಟ್ಲ್ ಮಾಡ್ತೀನಿ. ಹೋಗ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೋಗೆ ಹೋಗೆ, ನಾನು ಹೇಳೋದನ್ನ ಕೇಳು. ಹೋಗೆ
ಯಜಮಾನ್ರೇ, ನೀವಿವತ್ತು ಯಾಕೆ ಈ ರೀತಿ ನಡ್ಕೊಳ್ತಿದ್ದೀರಾ? ನಡಿಯ ಬಾಯಿ ಮುಚ್ಕೊಂಡು ಬಾ. ನಾನು ಏನ್ ಮಾಡ್ದೆ? ಏನ್ ಮಾಡ್ದೆ? ಇವತ್ತು ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಜಾಂಗ್ಯಾವ್ ಎಲ್ಲಿದ್ದಾನೆ? ನಂಗೆ ಗೊತ್ತಿಲ್ಲ. ಜಾಂಗ್ಯಾವ್ ತುಂಬಾ ದಿನ ಆದ್ಮೇಲೆ ನೀನು ನಿನ್ನ ಫ್ರೆಂಡನ್ನ ಇವತ್ತೇ ನೋಡ್ತಾ ಇರೋದಲ್ವಾ? ದಾಯು, ಯಾರು ನೀನು? ನಿನಗೇನ್ ಬೇಕು? ನಾನು ಯಾರನ್ನೋದು ಮುಖ್ಯ ಅಲ್ಲ. ನಿಮ್ಮ ಕುಟುಂಬನೇ ಕಲರ್ನ ಕಂಡು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತ. ಅದರ ಜೊತೆನಲ್ಲಿ ಇಡೀ ಊರಲ್ಲಿ ನಿನಗೆ ಗೊತ್ತಿಲ್ಲದೆ ಇರೋ ಜಾಗ ಇದೆಯೋ ಇಲ್ವೋ ಅಂತ ನಾನೇ ಹುಡುಕ್ತಾ ಇದ್ದೆ. ಆದ್ರೆ ನಿನ್ನ ಫ್ರೆಂಡ್ ಇದಾನಲ್ವಾ, ಡಮ್ಮಿ ಪೀಸ್ನ ತೋರಿಸಿ ಆಂಟಿಕ್ ಅಂತ ನನಗೆ ಮೋಸ ಮಾಡ್ದ. ನಾವು ಫ್ರೆಂಡ್ಸ್ ಅಲ್ಲ. ಯಾವತ್ತು ಜ್ಯಾನ್ ಲ್ಯಾನ ಅವನವನ್ ಕೈಯಾರೆ ಕೊಂದು ಹಾಕಿದ್ನೋ ಆವತ್ತು ಎಲ್ಲ ಮುಗ್ದೋಯ್ತು. ಸಾಕು, ಇನ್ನು ಎಷ್ಟ್ ದಿನ ಅಂತ ಹಳೆ ಕತೆನೇ ಹೇಳ್ತಿರ್ತೀಯಾ? ನಾನ್ ಮರೆಯೋದಿಲ್ಲ. ನಾನು ಇಷ್ಟಪಟ್ಟವಳನ್ನ ಕೊಂದ್ಬಿಟ್ಟಲ್ಲೋ. ನಿಮ್ ಸಮಸ್ಯೆ ಏನೇ ಇದ್ರೂ ಒಂಟಿಯಾಗಿ ಬಗೆಹರಿಸ್ಕೊಳ್ಳಿ. ರಾಜಂಗೆ ಕಲರೇ ಇಲ್ದಿರೋ ನಿಜವಾಗಿರೋ ಆಂಟಿಕ್ ನಿನ್ನ ಹತ್ರ ಇದೆ ಅಂತ ಅವನು ನನಗೆ ಹೇಳ್ದ. ಅದು ನನ್ನಿಂದ ಅಂತೂ ಮುಚ್ಚಕ್ಕಾಗಲ್ಲ. ಅದ್ರ ಬಗ್ಗೆ ಅವನೇ ನನಗೆ ಸ್ವತಃ ತುಂಬಾ ವಿಷಯ ಹೇಳಿದಾನೆ. ಇನ್ನೊಂದು ಜಾಗ ಇದೆಯಂತಲ್ಲ, ಆ ಜಾಗದ ಬಾಗ್ಲು ಕೂಡ ಯಾರು ನೋಡಿಲ್ವಂತೆ. ನಾನು ನಿಂಗೊಂದು ಆಫರ್ ಕೊಡ್ತೀನಿ. ಇನ್ನು 3 ದಿನದಲ್ಲಿ ಆ ಜಾಗದ ಡೀಟೇಲ್ಸ್ನ ನನಗೆ ಕೊಡಬೇಕು. ಇಲ್ಲ ಅಂತಂದ್ರೆ ನಿನ್ನ ಈ ಫ್ರೆಂಡು ಏನಾಗ್ತಾನೆ ಅಂದ್ರೆ ನಾನೇನ್ ಮಾಡ್ತೀನಿ ಅಂತ ಗೊತ್ತಾಯ್ತಲ್ವಾ? ಬಾ ಬಾ ಬಾ, ಬೇಗ ಮನೆಗೆ ಹೋಗ್ಬೇಕು. ನಡಿ ನಡಿ ನಡಿ. ಆಮನೆ ಅವನು ಕುಡುಕ್ ನನ್ನ ಮಗ, ಕಣ್ಕಣಲ್ಲ. ನಡಿ ನಡಿ ಬಾ. ಏನಾದರೂ ಸಮಸ್ಯೆ ಮಾಡ್ಕೊಂಡೇ ಬರ್ತೀಯಲ್ಲ. ಡಾಯು ಬಗ್ಗೆ ನಾನು ಕೇಳೇ ಇರಲಿಲ್ಲ. ನಿಮ್ಮ ತಾತನಿಗೆ ಸೋಲು ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಅಂಥ ವ್ಯಕ್ತಿಗೇನೆ ಮಿರರ್ ಆಫ್ ದಿ ಫ್ಯೂಚರ್ ಸಿಗಲೇ ಇಲ್ಲ, ಗೊತ್ತಾ? ನನಗೆ ಗೊತ್ತಿರೋ ಹಾಗೆ ಅದನ್ನು ಕಂಡುಹಿಡಿಯೋಕ್ಕೋಗಿ ಡಾಯು ಸಿಕ್ಕಾಕೊಂಡಿರ್ತಾನೆ. ಆ ಪುಸ್ತಕ ಇರೋವರೆಗೂ ಅದನ್ನು ಹುಡ್ಕೋ ಎಲ್ಲರಿಗೂ ತೊಂದರೆಗೆ ಸಿಕ್ಕಾಕೋತಾನೆ ಇರ್ತಾರೆ. ನಿನ್ನನ್ನು ಡಾಯುನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಿಮ್ಮಿಬ್ಬರಿಗೂ ಏನಾದರೂ ಆಯಿತು ಅಂದರೆ ನಾನು ನಿಮ್ಮ ತಾತನಿಗೆ ಕೊಟ್ಟಂಥ ಮಾತು ಸುಳ್ಳಾಗ್ಬಿಡುತ್ತೆ. ಆದರೆ ಏನು ಮಾಡೋದು, ನಮ್ಮನ್ನು ವಿಧಿ ತುಂಬಾ ಆಟ ಆಡಿಸ್ತಾ ಇದ್ದಾನೆ. ತಗೊಳ್ಳೋ ನಿರ್ಧಾರಕ್ಕೆ ನೋವು ಅನುಭವಿಸಬಾರ್ದು.
ಏನ್ ಮಾಡ್ತಾ ಇದ್ಯಾ? ಅದು ಸರಿ, ನೀವಿನ್ನು ಹೊರಡಿ. ಸಾಂಗಣ್ಣ, ನಾನು ಕೂಡ ನಿಮ್ ಜೊತೆ ಬರ್ಬೋದಾ? ಇಲ್ಲೊಬ್ಳೇ ಇದ್ದು ನಾನೇನ್ ಮಾಡ್ಲಿ? ಅದು ಅಲ್ಲದೆ ಯಾವಾಗ್ಲೂ ನಾವಿಬ್ರು ಸಹಾಯ ಮಾಡ್ತಿದ್ವಿ ತಾನೆ ಅಪ್ಪಗೆ. ಬೇಡ, ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ನಿಮ್ಮನ್ನು ಕರ್ಕೊಂಡು ಹೋಗಿ ಕಷ್ಟ ಕೊಡೋದು ನನಗಿಷ್ಟ ಇಲ್ಲ. ಆದ್ದರಿಂದ ಹುಷಾರಾಗಿ ನೀನು ಇಲ್ಲೇ ಇರು, ಸರಿನಾ? ಅಲ್ಲಿ ಬಂದು ತೊಂದರೆಗೆ ಸಿಕ್ಕಾಕೋಬೇಡ. ಏನಾದರೂ ಅಂದರೆ ಜಾಂಗ್ಯೂಗೆ ಕಾವಲಾಗಿ ಬೇಕಿದ್ರೆ ನಾನು ಹೋಗ್ತೀನಿ. ನೀನೇನು ಚಿಂತೆ ಮಾಡಿದೆ, ಇಲ್ಲೇ ಇರು, ಸರಿನಾ? ಯಾಕಂದರೆ ಈ ರೀತಿ ವಿಷಯಗಳನ್ನ ಹುಡುಗರು ಡೀಲ್ ಮಾಡಿದ್ರೆ ಒಳ್ಳೇದು. ನೀನು ಇಲ್ಲೇ ಇರಬೇಕು. ಆದರೆ ನಾನು ಟಿಕೆಟ್ನೆಲ್ಲ ತೊಗೊಂಡ್ಬಿಟ್ನಲ್ಲ. ಟಿಕೆಟ್ನ ಕ್ಯಾನ್ಸಲ್ ಮಾಡು. ಅಯ್ಯೋ, ನಾನು ಕೂಡ ನಿನ್ ಜೊತೆ ಬರ್ತೀನಿ. ಇಲ್ಲಾಂದ್ರೆ ನೀನೇ ಹೋಗ್ಬೇಡ. ಏನ್ರಿ, ಗಾಡಿ ಹೊರಡುತ್ತೆ, ಬೇಗ ಹೊರಡ್ರಿ. ಹಾಂ ಹೋಗ್ತೀನಿ. ಅವನು ಹೊರಟಾಯ್ತು. ಬಾ, ನಾವು ಮನೆಗೆ ಹೋಗೋಣ. ಬಾ. ಎಲ್ಲಿಗೆ ಓಡ್ತಾ ಇದೀಯಾ? ಹೇ ಇರೋ ಇರೋ ಇರೋ, ಎಲ್ಲಿ ನಿನ್ ಟಿಕೆಟ್ ಕೊಡು. ನೋಡಿ, ಇದೇ ನನ್ನ ಟಿಕೆಟು. ಹಾಯ್. ನೀವೇನು ಹೇಳ್ತಿರೋ ನನಗೆ ಗೊತ್ತು. ಆದ್ರೆ ಇದು ನಮ್ಮ ತಾತನ ಸಾವಿಗೆ ಸಂಬಂಧಪಟ್ಟಿರೋದು. ಅದಕ್ಕೋಸ್ಕರ ನಾನು ನಿಮ್ ಜೊತೆ ಬರ್ತೀನಿ. ಏನು ಗುರಾಯಿಸ್ತಾ ಇದೆಯಾ? ಅವಳು ಎಲ್ಲೇ ಇರ್ತಾಳೋ ನಾನು ಅಲ್ಲೇ ಇರ್ತೀನಿ. ಒಳ್ಳೇದೋ ಕೆಟ್ಟದ್ದು ಯಾವಾಗ್ಲೂ ಜೊತೆಲಿರೋಣ ಅಂತ ನೀವೇ ತಾನೇ ಹೇಳ್ತಿದ್ರಿ ಅಣ್ಣ. ಲೇ, ಅವಳು ಹೇಳ್ತಿರೋದು ಸರಿನೇ. ಜೊತೆಲಿ ಹುಟ್ಟಿರೋರು ಒಳ್ಳೇದು ಕೆಟ್ಟದು ಅಂತ ನೋಡ್ದೆ ಎಲ್ಲದರಲ್ಲೂ ಜೊತೆಯಾಗಿರ್ತಾರೆ. ಅಲ್ಲಿ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಪ್ರಮಾಣ ಮಾಡು. ಸತ್ಯವಾಗ್ಲು. ಇದು ಮ್ಯಾಪ್ ಅಲ್ವಾ? ಇದು ತುಂಬಾ ದೊಡ್ಡದಾಗಿರೋ ಥರ ಕಾಣಿಸ್ತಾ ಇದೆಯಲ್ಲ. ಇಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲೇ. ಇದು ತುಂಬಾ ಚೆನ್ನಾಗಿದೆ. ಕೇಳ್ದೇನೆ ಕೊಡ್ತಿದ್ದೀರಲ್ಲ, ಬುದ್ಧಿ ಇಲ್ವಾ ನಿಮ್ಗೆ? ದಡ್ಡ ಶಿಖಾಮಣಿ. ನನಗೇನಿದು ಬೇಡ, ನೀನೇ ಇಟ್ಕೋ. ಪರವಾಗಿಲ್ಲ ಬಿಡು, ನೀನೇ ಇಟ್ಕೋ. ನನಗೂ ಅದೇ ಬೇಕಿತ್ತು. ಇಲ್ಲೇ ಇದೆ ಅಂತ ತೋರಿಸ್ತಿದೆ, ಚೆನ್ನಾಗಿ ಹುಡುಕಿ. ಒಂದು ಡೌಟು. ತುಂಬಾ ವರ್ಷಗಳ ಹಿಂದೆ ಶವತ್ ಪೆಟ್ಕೆಲ್ ಹಾಕಿರೋ ಅಂತ ಓಲೆ ಇನ್ನೂ ಹಾಳಾಗದೆ ಹಾಗೆ ಇರುತ್ತೆ ಅಂತ ಅನ್ಸುತ್ತಾ? ನಿನಗೇನಾದ್ರೂ ಗ್ಯಾರಂಟಿ ಇದೆಯಾ? ಬಾಯ್ ಮುಚ್ಚ. ಬಾ ಹೋಗೋಣ. ನೀನು ಹೋಗು. ಈ ಜಾಗದಲ್ಲಿ ಹೇಗ್ ಮೀನಿರುತ್ತೆ? ತಮಾಷೆ ಮಾಡೋದ್ ನಿಲ್ಸು. ನಿಜವಾಗ್ಲೂ ಇಲ್ಲೊಂದು ಮೀನಿದೆ, ತುಂಬಾ ದೊಡ್ಡದಾಗಿದೆ. ನಿಜವಾಗ್ಲೂ ಅದು ಮೀನೇನೆ. ಇರಿ ಇರಿ, ನಾನು ಬರ್ತಾ ಇದ್ದೀನಿ. ಎರಡು ಸೀಸನ್ಸು ಒಂದೇ ಸಮಯದಲ್ಲ. ಈ ಜಾಗಕ್ಕೂ ಆ ಜಾಗಕ್ಕೂ ಸಂಬಂಧನೇ ಇಲ್ವಲ್ಲ? ನನಗೆ ಭಯ ಆಗ್ತಿದೆ ಅಣ್ಣ. ಬೇಗ ಬಾ. ಏನಾಯ್ತು?
ಅಲ್ಲ ಇದು ಯಾವ ರೀತಿ ಪ್ರಾಣಿ ಇದು? ಇದು ಜೈಹೋ, ಸಮಾಧಿನ ಕಾಯುವಂತಹ ಮೃಗ. ಇದ್ರ ಕೈಯಿಂದ ನಾವೀಗ ಹೇಗ್ ತಪ್ಪಿಸ್ಕೊಳ್ಳೋದೇಳ? ಓಡಿ! ಓಡು, ಓಡು. ಓಡಿ! ಜಿಯೋಲೆನ್! ಜಿಯೋಲೆನ್! ಹತ್ರ ಬರ್ಬೇಡ, ಅಲ್ಲೇ ನಿಲ್ಲು. ದಯು! ಆದ ಅವಳನ್ನ ಎಳ್ಕೊಂಡು ಹೊರಟೋಯ್ತಲ್ಲ. ಜಲಾನ್, ಜಿಯೋಲೆನ್! ಜಲಾನ್, ಜಿಯೋಲೆನ್! ಜಿಯೋಲೆನ್! ಜಲಾನ್, ಜಿಯೋಲೆನ್! ಜಲಾನ್, 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 ಜಲಾನ್. ಆ ಮರ ನೋಡು, ಎಲ್ಲ ನೋಡ್ರು ಹಾಗಿದೆ ಅಲ್ಲ. ಅದು ನೋಡು. ನಾವ್ ಈ ಜಾಗದಲ್ಲಿ ಸಿಕ್ಕಾಕೊಂಡಿದೀವಿ. ಮೊದ್ಲು ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಫೆಂಗೋಶಿಲಿರೋಂಥ ಜಾಗದಲ್ಲಿ ಇದೇ ತುಂಬಾ ಕೆಟ್ಟ ಜಾಗ. ಇಲ್ಲಿಂದ ಹೋಗ್ಬೇಕು. ಸದ್ಯ ನಾವು ಉಳ್ಕೊಂಡ್ವಿ. ಅಲ್ಲೇ ಇದೇನು ವಿಚಿತ್ರವಾಗಿದೆ. ಇಲ್ಲೊಂದು ಮಾರ್ಕ್ ಇದೆ. ನನಗರ್ಥ ಆಯ್ತು. ಇದೊಂದು ಟ್ರ್ಯಾಪ್. ಬೇಗ ಎದ್ದು ಓಡು. ದಾಯು! ದಾಯು! ಈಗೇನ್ ಮಾಡೋದು? ಹಾರ್ಬಿಡು! ನಿಮ್ಮ ಶೂನ್ಯ ಕುಟುಂಬದಿಂದಾಗಿ ನಾವಿನ್ನೂ ಕೂಡ ಇಲ್ಲಿ ಅಡಿಯಾಳಾಗಿದ್ದೀವಿ. ಅದಕ್ಕೆ ಪರಿಹಾರವಾಗಿ ನಾನು ನಿನ್ ರಕ್ತನ ಅದಕ್ಕೆ ಕರಗಿಸಿ ಪರಿಹಾರ ತಗೋತಾ ಇದ್ದೀನಿ. ನಿನ್ ರಕ್ತದಿಂದ ನಮ್ಗೆ ಬಿಡುಗಡೆ ಸಿಗತ್ತೆ.
ಜಾಂಗ್ಯೋ, ನೀನು ಹೋಗೋಣ ಕಾಪಾಡು. ಇವ್ರು ನಾನು ನೋಡ್ಕೊಳ್ತೀನಿ. ಬನ್ರ ಹೋಗಿ ಅವರಿಬ್ರು ಕತೆನ ಮುಗಿಸಿ. ಜೋಲನ್, ನಾನೇ. ಇಲ್ಲೋಡು ಸಾಂಗ್ಯ ಅಣ್ಣ, ಅವ್ರ ಆತ್ಮ ನನ್ನ ದೇಹದೊಳಗಡೆ ಇದೆ. ನನ್ನ ಸಾಯಿಸ್ಬಿಡಿ, ದಯವಿಟ್ಟು ನನ್ನ ಸಾಯಿಸ್ಬಿಡಿ. ಸಾಯಿಸು ನನ್ನ. ನಿನ್ನ ಪ್ರೀತಿಯ ಗೆಳೆಯನ್ನ ನಿನ್ ಕಣ್ಮುಂದೆನೆ ಈಗ ಸಾಯಿಸ್ತೀನಿ. ಅದನ್ನ ನಿನ್ ಕಣ್ಣಾರೆ ನೋಡು. ಸಾಯಿಸ್ತೀಯಾ ಇಲ್ಲ ನಾನೇ ಇವನ್ನ ಸಾಯಿಸ್ಲಾ? ಅವನು ಉಸಿರು ನಿಲ್ತಿದೆ. ಜಾಂಗ್ಯೋ, ನಿನ್ ಕೈಲಿ ಅವಳನ್ನ ಸಾಯಿಸಕ್ಕಾಗತ್ತೇನೋ? ಜೌಲಾನ್, ಬೇಗ ನನ್ನ ಸಾಯಿಸ್ಬೇಡಿ. ಜೌಲಾನ್, 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 ಜೌಲಾನ್. ತಾಯು, ನಾನ್ ಭಯ ಪಡ್ತಿಲ್ಲ ಕಣೋ. ಸಾಂಖ್ಯ ಅಣ್ಣ, ಇದನ್ನೆಲ್ಲ ನೆನೆಸ್ಕೊಂಡು ನೀನ್ ಯಾವತ್ತೂ ಬೇಜಾರಾಗ್ಬಾರ್ದು. ಜೌಲಾನ್, ಜೌಲಾನ್, ಜೌಲಾನ್. ಜೌಲಾನ್, ತಾಯು, ನನ್ನ ಬಿಡು, ನನ್ನ ಬಿಟ್ಬಿಡು. ಬೇಡ. ತಾಯು, ತಾಯು.
ಜಾಂಗ್ಯ, ಜಾವ್ಲನ್ ಸತ್ತಿಲ್ಲ ಅಲ್ವಾ? ಈಗ ನಡೆದಿದ್ದೆಲ್ಲ ಒಂದ್ ಕನ್ಸಲ್ವಾ? ಹೇಳು, ನಾನು ಹೋಗಿ ಅವಳನ್ನ ಹುಡ್ಕೊಂಡ್ ಬರ್ತೀನಿ. ಇಲ್ಲ, ಜಾವ್ಲನ್ ಇನ್ನ ಬದುಕೇ ಇದ್ದಾಳೆ. ಜಾವ್ಲನ್ ಇನ್ನ ಜೀವಂತವಾಗಿದ್ದಾಳೆ. ಇದಕ್ಕೆಲ್ಲ ನೀನೇ ಕಾರಣ. ಜಾವ್ಲನ್ ಜೀವಂತವಾಗಿ ಇದ್ದಾಳೆ ಕಣ. ಇನ್ನು ಜೀವನ ಪೂರ್ತಿ ನಿನ್ನಾಗ್ಲಿ ನನ್ನಾಗ್ಲಿ ಕ್ಷಮಿಸೋ ಸಾಧ್ಯ ಇಲ್ಲ. ಜಾವ್ಲನ್, ಜಾವ್ಲನ್. ತುಂಬಾ ಸಮಯ ತಗೊಳ್ಳೋದಲ್ಲ, ಬೇಗ ಮಾಡಿ. ಜಾಂಗ್ಯೋ, ಸಮಯ ಬೇರೆ ಮೀರಿ ಹೋಗ್ತಾ ಇದೆ. ನಾವೀಗ ಹೊರಡ್ಲೇಬೇಕು. ನೀವು ಬನ್ನಿ, ಒಂದ್ ಸ್ವಲ್ಪ ಹೊರಗಡೆ ಬನ್ನಿ. ನಡೀರಿ ನಡೀರಿ, ಬನ್ನಿ ಬನ್ನಿ, ಹೊರಗಡೆ ಹೋಗಿ ಹೋಗಿ. ಅದು ಈ ಜಾಗನೇ. ಹೇ, ಇದೇನಾ? ಇಲ್ಲೇನ್ ಮಾಡ್ತಿದೀವಿ? ಆ ಕಡೆ ಬೇರೆ ಕ್ಲೈಮೇಟ್ ಇರೋಕ್ ಹೇಗ್ ಸಾಧ್ಯ? ಯಾಕೆ ಹೀಗೆ ಹಿಂಸೆ ಕೊಡ್ತಿದ್ದೀರಾ? ಅಲ್ಲೆಲ್ಲೂ ಮಂಜೆ ಇಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಈ ಪೂರ್ತಿ ಜಾಗನೂ 2 ನದಿಗಳ ಮಧ್ಯೆ ಇದ್ದೀವಿ. ಅಂದ್ರೆ ನಾವೀಗಿರೋದು ನೆಗೆಟಿವ್ ಸೈಡಲ್ಲಿ. ಅದಕ್ಕೆ ಇಲ್ಲಿ ಮಂಜು ಬೀಳ್ತಿದೆ. ಸಮಾಧಿಗೆ ಹೋಗ್ಬೇಕು ಅಂದ್ರೆ ಈ ನೀರಿನ ಕೆಳಗಡೆನೆ ಹೋಗ್ಬೇಕು. ಇರು, ನೀನ್ ಈ ಕಥೆನ ಯಾವ್ದಾದ್ರೂ ಮುಟ್ಟಾಳನ್ಗೆ ಹೋಗಿ ಹೇಳು, ನನ್ನ ಹತ್ರ ಅಲ್ಲ. ನೀನು ಸುಮ್ಮನೆ ಅವನು ಏನು ಮಾಡ್ತಾನೆ ಅಂತ ನೋಡೋಣ ಬಾ. ಎಲ್ರೂ ಹುಷಾರಾಗಿ ಬನ್ನಿ. ಇಲ್ಲೇನೆ ಆ ಝೇಹೋ ಬಂದಿದ್ದು. ಏನು ಝೀಹೋನ? ಅಷ್ಟು ದೊಡ್ಡ ಮೃಗ ಇಲ್ಲಿಗೆ ಹೇಗೆ ಬರುತ್ತೆ? ಅದ ಸಮಾಧಿನ ಕಾವಲು ಕಾಯುತ್ತೆ. ತುಂಬ ಭಯಂಕರವಾದ್ದು, ಯಾವಾಗ ಬೇಕಾದ್ರೂ ಬರ್ಬೋದು. ನನ್ನ ಗನ್ನಿನ ಶಬ್ದದ ಮುಂದೆ ಅವೆಲ್ಲ ಏನೂ ಇಲ್ಲ. ಏನ್ ನಾಟಕ ಮಾಡ್ತಿದ್ಯಾ? ಆ ಸಮಾಧಿಯಲ್ಲಿ ಈ ನದಿಯ ಕೆಳಗಡೆ ಇದೆ. ಈ ಜಾಗ ಸ್ವಲ್ಪ ವಿಚಿತ್ರವಾಗೇ ಇರುತ್ತೆ. ನಾವು ನೋಡ್ಕೊಂಡು ಬಂದ ಜಾಗಗಳಲ್ಲಿ ಇದೇ ತುಂಬ ಮುಖ್ಯವಾದ ಜಾಗ. ತಾಯ್ಚಿ ಸಿಂಬಲ್ನ ನಡುಗೋಡೆನ ಮುರಿಯೋದು ಈ ಜಾಗನೇ. ದಾಯು ಹೋದ್ಸಲ ಬಂದಾಗ ನಾವಿಲ್ಲಿ ಏನು ಮಾಡಿದ್ವಿ ಅಂತ ನೆನಪಿದ್ಯಾ? ಇದ್ರೊಳಗಡೆ ಬಿದ್ವಿ. ಒಂದು ನದಿ ಬಲಭಾಗದಿಂದ ಇದೆ, ಇನ್ನೊಂದು ಎದುರುಗಡೆನೇ ಇದೆ. 2 ನದಿಗಳು ಒಂದಕ್ಕೊಂದು ಹೊಂದ್ಕೊಂಡಿದ್ದಾವೆ. ಈ ಪ್ಯಾಟ್ರನ್ ಒಳಗಡೆ ಇರೋದನ್ನ ಹೊರಗಡೆ ತೋರಿಸುತ್ತೆ. ಇದೇನೇ ಪಾಕಾದು 2 ಕಣ್ಣುಗಳು. ಸಿಫೋನ್ ಥಿಯರಿ ಪ್ರಕಾರ ಒಂದು ನದಿಲಿರೋ ನೀರು ಇನ್ನೊಂದು ನದಿಗೆ ಹೋಗುತ್ತೆ. ನೋಡು, ನನ್ನ ಪ್ರಕಾರ ಅಲ್ಲಿರೋ ನದಿ ನನ್ನ ಪ್ರಕಾರ ಪೂರ್ತಿಯಾಗಿ ಬತ್ತು ಹೋಗುವಂಥ ಚಾನ್ಸಸ್ ಇದೆ. ಅದಾದಮೇಲೆ ಆ ಸಮಾಧಿ ಹೊರಗಡೆ ಕಾಣುತ್ತೆ. ಮತ್ತೀಗೇನು ಮಾಡೋದು? ವೆಯ್ಟ್ ಮಾಡೋಣ.
ನೀನ್ ಸ್ವಲ್ಪ ಸೌದೆ ತಗೊಂಬ. ತುಂಬ ಸರಿ ಮಾತಾಡ್ತಾನೆ ಇದ್ದೀವಿ. ಆ ಕಲರ್ ಒಳಗೆ ಹೇಗೆ ಹೋಗೋದು? ಗೊತ್ತಿಲ್ಲ. ಏನೂ ಗೊತ್ತಿಲ್ವಾ? ಅಯ್ಯಯ್ಯೋ, ಅವನೊಂದು ಸ್ವಲ್ಪ ಯೋಚನೆ ಮಾಡಕ್ಕೆ ಬಿಟ್ಬಿಡಿ. ಹೋದ ಸಲ ನಾವು ಕೆಳಗಡೆ ಬಿದ್ದಾಗ ಪೂರ್ತಿಯಾಗಿ ಪ್ರಜ್ಞೆ ತಪ್ಪಿದ್ವಿ. ಇದನ್ನ ಹೇಳಿದಿದ್ರೆ ನಾನೇ ಬರ್ತಿದ್ದೆ, ನಿನ್ನನ್ನು ಕರ್ಕೊಂಡ್ ಬರ್ತಿದ್ದೆ. ಸರಿ, ಹಾಗಾದ್ರೆ ನೀನೇ ಹೋಗು, ನಮ್ಮನ್ನ ಬಿಟ್ಬಿಡು. ಅಯ್ಯೋ, ಇಲ್ಲಿಂದ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ನಿಮ್ಗಳನ್ನ ಇಲ್ಲಿಂದನೇ ಸಾಯಿಸಿ ನಾನು ಮುಂದೆ ಹೋಗೋದು. ಸ್ವಲ್ಪ ತಾಳ್ಮೆಯಿಂದ ಇರು. ಇಬ್ಬರಿಗೂ ಒಬ್ರಿಗೊಬ್ರು ಅವಶ್ಯಕತೆ ಇರೋದ್ರಿಂದ ಇಲ್ಲಿ ಬಂದಿರೋದು. ಜಾಂಗ್ಯಾವ್, ಸ್ವಲ್ಪ ತಾಳ್ಮೆಯಿಂದ ಇರು, ದಯವಿಟ್ಟು ಸಹಾಯ ಮಾಡು. ಇಲ್ಲಿಂದ ಬರ್ತದ. ನನ್ನ ಕಾಪಾಡಿ ಜಾಂಗ್ಯೋ, ನನ್ನ ಕಾಪಾಡು. ಬಿಡೋ ನನ್ನ ಕಾಲ, ಬಿಡೋ ನನ್ನ ಕಾಲ. ಎಂತ ಕೆಲಸ ಮಾಡ್ದೆ ನೀನು? ನಿಂಗೆ ಗೊತ್ತಿಲ್ವಾ? ಅವ್ನು ನನ್ನ ಕೊಲೆ ಮಾಡಕ್ ಟ್ರೈ ಮಾಡ್ದ. ಅದಕ್ಕೆ ನಾವು ಅನ್ಕೊಂಡ ಹಾಗೆ ಆಗ್ತಿದೆ. ಏನ್ ನೋಡ್ತಾ ಇದ್ದೀರಾ ಎಲ್ಲ ಸೋಲ್ಜರ್ಸ್? ಆ ಕಡೆ ಹೋಗಿ ಬೇಗ. ಜಾಂಗ್ಯಾವ್, ನೀನ್ ಯಾಕೆ ಅಲ್ಲಿ ನಿಂತ್ಕೊಂಡಿದ್ಯಾ? ಬೇಗ ಬಾ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಆ ಸಮಾಧಿ ಸಿಗುತ್ತೆ. ಆದರೆ ಇನ್ನು 12 ಗಂಟೆಗಳಷ್ಟೇ ಇದೆ. ಅದಾದ್ಮೇಲೆ ನೀರು ತುಂಬಿಕೊಳ್ಳುತ್ತೆ. ಇದರ ಕಟ್ಟಡ, ಇದರ ಚಿತ್ರಣ ತುಂಬಾ ಚೆನ್ನಾಗಿದೆ. ಏನಾಯ್ತು? ಏನಿಲ್ಲ. ಅದ್ಭುತ. ಹಾಗಾದ್ರೆ ಇದ್ರ ಮೇಲಿರೋ ಚಿತ್ರಣ ನಿಜ. ಭವಿಷ್ಯ ತಿಳ್ಕೊಂಡು ಏನು ಮಾಡ್ತೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ಯಾರಿಗೆ ಸಂಪೂರ್ಣವಾಗಿ ಭವಿಷ್ಯ ಗೊತ್ತಿರುತ್ತೋ ಅವರಿಂದ ಅದನ್ನ ಬದಲಾಯಿಸಬಹುದು. ಇದು ತೆಗಿಯೋಕ್ಕಾಗಲ್ಲ. ಹಾಗಾದ್ರೆ ನಾವು ಹೇಗೆ ತಪ್ಪಿಸ್ಕೊಳ್ಳೋದು? ಇದನ್ನು ತೆಗೆಯೋದಕ್ಕೆ ಇಲ್ಲಿ ಯಾವುದಾದ್ರೂ ಬಟನ್ ಇರಬೇಕು. ಅದನ್ನು ಮೊದಲು ಹುಡುಕಿ ಹುಷಾರಾಗಿ. ಶೂಟ್ ಮಾಡು.
ದಾರಿ ಹುಡುಕಿ ಬೇಗ ಬೇಗ ಬೇಗ, ಆ ಬೆಂಕಿ ಹರಡ್ತಾ ಇದೆ. ಮುಟ್ಬೇಡಿ. ಇದೊಂದು ಮೇಸ್. ತಪ್ಪಾಗಿ ಒಂದು ಹೆಜ್ಜೆ ಇಟ್ಟರು ಕೂಡ ನೋಡು, ನೀನ್ ಮುಂದೆ ಹೋಗಿಲ್ಲ ಅಂದ್ರೆ ಇವನ್ನ ಸಾಯಿಸ್ಬೇಕಾಗುತ್ತೆ. ಕಡೆಗೆ ಹೋಗೋಕ್ಕೆ ಸರಿಯಾದ ಹಾದಿಯಲ್ಲಿ ನಡಿಬೇಕು. ನಿಧಾನಕ್ಕೆ ಹುಷಾರಾಗಿ ಹೋಗ್ಬೇಕು. ಹಾಗೆ ಅಲ್ಲಿಂದ ನಿಲ್ಸು. ಮೊದಲು ನೀನು ಹೋಗು. ಒಬ್ಬೊಬ್ಬರೇ ಬನ್ನಿ. ಇದಕ್ಕೂ ಮೇಲೋದ್ರೆ ನಾವೆಲ್ಲರೂ ಸಾಯ್ತೀವಿ. ಏನೋ ನಾವು ಸತ್ತೋಗ್ತೀವ. ಒಂದು ನೀನು ಇಲ್ಲೇ ಸಾಯ್ಬೋದು, ಇಲ್ಲ ಅಂತಂದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ಅದಕ್ಕೂ ಮೊದಲು ಇವನ್ನ ಸಾಯಿಸ್ತೀನಿ. ಅವನನ್ನು ಬಿಡು. ಏಯ್, ಏನು ಮಾಡ್ತಾ ಇದ್ದೀರಾ? ಗನ್ ಕೆಳಗಡೆ ಹಾಕಿ. ಅವನ ಫ್ರೆಂಡನ್ನು ಕೊಂದ್ಬಿಡ್ತೀನಿ ಅಂತಂದ್ರೆ ಅವನು ಕೋಪ ಬಂದೇ ಬರುತ್ತೆ. ಇಲ್ಲಿ ಕೇಳಿ, ಅದನ್ನು ಹೋಗಿ ತೆಗೀರಿ. ಓಕೆ, ಇಲ್ಲೇನೋ ಇದೆ. ಅದೇನು ಅಂತ ನೋಡಕ್ ಹೋಗ್ಬೇಡ, ಒಡೆದು ಹಾಕ್ಬಿಡು ಅಷ್ಟೇ. ಹಾಗೆಲ್ಲ ಹೊಡಿಬಾರ್ದು. ಸುಮ್ಮನೆ ಏನೇನೋ ಹೇಳ್ಕೊಂಡು ಮೊದಲು ಒಡೆದಾಕೋ. ಒಳಗಡೆ ಏನಿದೆ ಅಂತ ಗೊತ್ತಾಗದೆ ಹೊಡೆದಾಕ್ಬಾರ್ದು. ಅವನು ಹೇಳೋ ಮಾತನ್ನು ಕೇಳು. ಝ್ಯಾಂಗ್ಯೋ, ನಿನ್ನ ನಾನು ನಂಬ್ತೀನಿ. ಖಂಡಿತ ಯಾವುದಾದ್ರೂ ದಾರಿ ಇರುತ್ತೆ. ಯೋಚಿಸು, ಚೆನ್ನಾಗಿ ಯೋಚಿಸು. ಮೊದಲು ಸರಿಯಾಗಿ ಯೋಚಿಸು, ಇಲ್ಲ ಅಂದ್ರೆ ಎಲ್ರನ್ನೂ ಸಾಯಿಸ್ತೀನಿ. ಒಳಗಡೆ ಹೋಗು. ಯಾಕೆ? ಅದು ಭಯನಾ? ಯಾಕೆ? ಹೋಗ್ಬೇಕು. ಹೋಗಲ್ವಾ? ನಿನ್ಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ? ಮುಚ್ಕೊಂಡು ಒಳಗಡೆ ಹೋಗೋದ್ ನೋಡು. ಹೋಗು, ಇಲ್ಲ ಅಂದ್ರೆ ಅವನು ಹಾಗೇನೆ ನಿನ್ನನ್ನು ಶೂಟ್ ಮಾಡಿ ಸಾಯಿಸ್ಬೇಕಾಗತ್ತೆ. ಹೋಗ್ತೀಯೋ ಇಲ್ವೋ? ನಿಲ್ಸಿ ಝ್ಯಾಂಗ್ಯೋ. ಒಂದ್ಸಲ ಮುಂದಿಟ್ಟ ಕಾಲನ್ನ ಯಾವತ್ತೂ ಹಿಂದೆ ಇಡಬಾರ್ದು. ಇಡೋ ಒಂದೊಂದು ಹೆಜ್ಜೆನೂ ಯೋಚನೆ ಮಾಡಿ ತಾಳ್ಮೆಯಿಂದ ಇಡು. ಅರ್ಥ ಆಯ್ತಾ? ಬೇಗ ಶೂಟ್ ಮಾಡಿ. ಅಲ್ಲೇ
ಒಳಗಡೆ ಬನ್ನಿ. ಯಾಕೆ ಅವುಗಳಿಗೆ ಒಳಗಡೆ ಬರಕ್ಕಾಗ್ತಿಲ್ಲ? ನನ್ನ ತಲೆನೇ ಕೆಟ್ಟೋಗ್ತಾ ಇದೆ. ಜಾಂಗ್ಯೋ, ಕರೆಕ್ಟಾಗಿ ಬಂದಿದೀವಾ? ಈ ಸಲ ಸರಿಯಾಗಿ ಬಂದಿದ್ದೀವಿ. ನಿಜ ಹೇಳ್ತಿದ್ಯಾ? ಈ ಕಡೆ ಹೋಗ್ಬೇಕು. ಮೊದಲು ನೀನು ಅವನನ್ನ ಬಿಡದೆ ಫಾಲೋ ಮಾಡಬೇಕು. ಇನ್ನು ಏನು ವೇಟ್ ಮಾಡ್ತಿದ್ದೀರಾ? ನಡೀರಿ. ನಾವೆಲ್ಲಿದ್ದೀವಿ? ಇದೇ 5 ಎಲಿಮೆಂಟ್ಸ್. ಈ 5 ವಿಗ್ರಹಗಳೇ ನೀರು, ಬೆಂಕಿ, ಮರ, ಆಕಾಶ ಮತ್ತೆ ಭೂಮಿ. ಇವಾಗ ಏನು ಮಾಡೋದು ಅಂತ ಹೇಳು. ಈ 5 ಬುದ್ಧ ಶಿಲೆಗಳನ್ನ ಅದರ ಜಾಗಕ್ಕೆ ಸೇರಿಸಬೇಕು. ತಪ್ಪಾಗಿ ಜೋಡಿಸಿದ್ರೆ ಇಲ್ಲಿಂದ ನಮಗೆ ಹೊರಗಡೆ ಹೋಗೋಕ್ಕಾಗಲ್ಲ. ಒಂದೊಂದು ಜಾಗನೂ ಒಂದೊಂದು ಥರ ಇದೆ. ಹುಷಾರಾಗಿರ್ಬೇಕು. ನೀರು ಶಿಲೆನ ಎಡಗಡೆ ತಿರುಗಿಸು. ಬೆಂಕಿ ಶಿಲೆನು ಎಡಕ್ಕೆ ತಿರುಗಿಸು. ಆ ಮರದ ಶಿಲೆನ ಬಲಕ್ಕೆ ತಿರುಗಿಸು. ಆಕಾಶದ ಶಿಲೆನ ಎಡಗಡೆ ತಿರುಗಿಸು. ಈ ಭೂಮಿ ಶಿಲೆನ ಬಲಕ್ಕೆ ತಿರುಗಿಸು. ನಾನೇ ಲಾಸ್ಟಾ? ಅದನ್ನು ಹೋಗ್ತಾಗಿ ತಗಿ ಅಂದೆ. ಏನಿದೆ? ಆಚೆ ತೆಗಿರಿ. ಮಿರರ್ ಆಫ್ ದಿ ಫ್ಯೂಚರ್ ಈಗ ನನ್ನ ಕೈಯಲ್ಲಿದೆ. ಎಡಗಡೆ ತಿರುಗಿಸು. ನೀನೇನು ಹೇಳಕ್ ಬರ್ತಿದ್ಯಾ? ನಿಮ್ಮ ಕುಟುಂಬ ದೊಡ್ಡ ಕುಟುಂಬ. ನಿಮ್ಮ ತಾತ ಇದ್ದಾನಲ್ಲ, ಅವನು ಇಲ್ಲಿ ಕರ್ಕೊಂಡು ಬಂದಿದ್ರೆ ಸಾಯ್ತಾನೆ ಇರಲಿಲ್ಲ. ನಾನು ಕೇಳ್ದಾಗಿದ್ದನ್ನ ನನಗೆ ಕೊಟ್ಟಿದ್ದಿದ್ರೆ ತೊಂದರೆನೇ ಆಗ್ತಿರ್ಲಿಲ್ಲ ಅಲ್ವಾ? ನೀನೇನು ಮಾತಾಡ್ತಾ ಇದ್ಯಾ? ನಿಮ್ಮ ತಾತನ್ನ ಕೊಂದಿದ್ದು ನಾನೇ ಅಂತ ನಿನಗೆ ಇನ್ನೂ ಅರ್ಥನೇ ಆಗಲಿಲ್ಲ ಅಲ್ವಾ?
ನಿನ್ನ ಸಾಯಿಸಾಕ್ಬಿಡ್ತೀನೋ. ಅವ್ರನ್ನ ಸಾಯಿಸಿದ್ ನೀನೇನಾ? ನಮ್ಮನ್ನ ಬಳಸ್ಕೊಂಡೆ ಅಲ್ವಾ? ಇದು ಇವಾಗ ನಿನಗೆ ಗೊತ್ತಾಯ್ತಾ? ಅವರಿಬ್ರಿಗೂ ಆಗ್ತಿರ್ಲಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ತಾತನ ಸಾಯಿಸಿ ನೀನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ನೀನು ಅವ್ರ ಜೊತೆ ಸೇರ್ಬಿಟ್ಯಾ? ಅವತ್ತು ನಾನು ನಿನ್ನ ಎದ್ದೋಳಿಸಿದಾಗ ನಿನ್ನ ಬೆರಳುಗಳು ಚೆನ್ನಾಗೇ ಇತ್ತು. ಆದರೆ ಅದಕ್ಕೆ ಮುಂಚೆನೆ ಕ್ಲಬ್ಬಲ್ಲಿ ನಿನ್ನ ಬೆರಳುಗಳು ಕತ್ತರಿಸಿದ್ರು. ಅವರ ಅವಶ್ಯಕತೆ ಏನು ಅಂತ ನನಗೆ ಗೊತ್ತಿತ್ತು. ಆದ್ರೆ ನೀನು ಯಾಕೋ ನನಗೆ ಮೋಸ ಮಾಡಬೇಕು ಅನ್ಕೊಂಡೆ. ನೀನು ಯಾಕೆ ನನಗೆ ಈ ತರ ಮೋಸ ಮಾಡಿದೆ? ಜಾನ್ ಲ್ಯಾನ್ ಜೊತೆ ನೀನು ಸಾಯ್ಬೇಕು, ಅವಳ ಜೊತೆ ನೀವೆಲ್ಲರೂ ಕೂಡ ಸಾಯ್ಬೇಕು ಅನ್ನೋದು ನನ್ನ ಆಸೆ. ಇನ್ಮೇಲೆ ಅವನು ನಮಗೆ ಯಾವ ರೀತಿನೂ ಪ್ರಯೋಜನಕ್ಕೆ ಬರೋದಿಲ್ಲ. ಹಾ, ಅಷ್ಟು ಮಾತ್ರ ಅಲ್ಲ, ಆ ಒಂದು ಬಾಣ ಜಾಂಬಿಯ ವಿಷರಕ್ತದಿಂದ ಕೂಡಿರುವಂಥದ್ದು. ಹೇ ಮರಿ, ಅವನನ್ನ ಕೊಂದುಬಿಡು. ಪಾಪ ಅವನು, ಆ ಹುಡುಗ ಆದಷ್ಟು ಬೇಗ ಅವ್ರ ತಾತನ ಹತ್ರ ಹೋಗ್ಲಿ. ಆ ರಾಜನ ಸಮಾಧಿನ ಜಿಯಾರೋ ಕುಟುಂಬದವರು ಕೊಟ್ಟಿರುವಂತಹ ವಿಶೇಷವಾದ ಜಾಗದಲ್ಲಿ ಕಟ್ಟಲಾಗಿದೆ. ಅದರಿಂದ ನೀನು ನೋಡೋವಂಥದ್ದೆಲ್ಲ ಒಂದು ಇಲ್ಯೂಷನ್ ಆಗಿದ್ರೂ ಆಗಿರಬಹುದು. ಹಾಗಿದ್ರೆ ಜಿಯಾನ್ ಲ್ಯಾನ್ ಜೀವಂತವಾಗಿರ್ತಾಳ? ಇಲ್ಲಿ ವಾತಾವರಣ ಬದಲಾಗ್ತಾನೆ ಇದೆ. ಸುಯಿ ಡೈನಾಸ್ಟಿಯ ರೂಲ್ಸ್ ಪ್ರಕಾರ ನಾವೇ ಮೊದಲು ಹೊಡಿಬೇಕು, ಆಗಲೇ ಅದು ನಮಗೆ ದಕ್ಕೋದಕ್ಕೆ ಸಾಧ್ಯ. ಈ ಕೆಲಸನ ಜ್ಯಾಂಗ್ಯೋ ಮಾತ್ರ ಕರೆಕ್ಟಾಗಿ ಮಾಡೋಕ್ಕಾಗತ್ತೆ. ಅದರಿಂದ ಅವನನ್ನು ಬಳಸ್ಕೊಂಡು ನಾವು ಅನ್ಕೊಂಡಿದ್ನ ಮಾಡಬೇಕಾಗತ್ತೆ. ನಿನಗೆ ನೀನು ತಪ್ಪು ಮಾಡಿದ್ರೆ ನಾನು ಶಿಕ್ಷೆ ಕೊಡಲ್ಲ ಅಂತ ಹೇಗೆ ಅನ್ಕೊಂಡ್ಬಿಟ್ಟೆ? ಹಾ, ನಾನು ತಪ್ಪು ಮಾಡಿಲ್ಲ. ಏಯ್, ಎಷ್ಟೋ ಧೈರ್ಯ ನಿನಗೆ? ಮಾತಿಗೆ ಮಾತು ಕೊಡ್ತೀಯಾ? ಇವತ್ತು ನಿನಗೆ ಊಟ ಇಲ್ಲ. ಜಾಂಗ್ಯಾವ್ಗೆ ಶಿಕ್ಷೆ ಕೊಟ್ಟಿದ್ದಾರೆ. ಸಾಂಗಿ ಅಣ್ಣ, ಮತ್ತೆ ಏನಾದ್ರೂ ತಪ್ಪು ಮಾಡಿದ್ರಾ? ನಿನ್ಗೋಸ್ಕರ ತಂದಿದ್ದೀನಿ, ತಿನ್ನು ಅಣ್ಣ. ಹೇ, ಈ ಸತಿ ಏನ್ ಮಾಡ್ದೆ ನೀನು? ನಾನಿವತ್ತು ಏನ್ ಮಾಡ್ದೆ ಅಂತ ಹೇಳ? ಅದೇನು ಅಂತ ಹೇಳು. ಏಯ್ ದೊಡ್ಡ, ನಾನ್ ನಿನಗೆ ಗೆಣಸ್ತೀನಿ ಅಂತ ಹೇಳಲೇ ಇಲ್ವಲ್ಲ. ಕೊಟ್ಟವ್ರಂತೂ ದಡ್ರು. ನೀನ್ ಹೇಗೋ ತಗೊಂಡೆ? ಅದನ್ನ ತಗೋಬಾರ್ದು ಅಂತ ಗೊತ್ತಿರ್ಲಿಲ್ವಾ? ಹಾ, ಹೇಳಿ, ನಿಮ್ಗೂ ಪನಿಷ್ಮೆಂಟ್ ಕೊಡ್ಲಾ? ಏನಪ್ಪ, ಹೇಳಿದ ಮಾತು ಕೇಳೋದಿಲ್ಲ, ಹೇಳ್ದ ಹಾಗೆ ನಡ್ಕೊಳ್ಳೋದಿಲ್ಲ. ನಿನಗೆ ಸರಿಯಾಗಿ 4 ಕೊಟ್ರೆ ಆಮೇಲೆ ನಿನಗೆ ಸರಿಯಾಗಿ ಬುದ್ಧಿ ಬರುತ್ತೆ. ನಿಂತ್ಕೊಳ್ಳೋ. ಹೀರೋ, ಹಿಡೀರಿ ನಮ್ಮನ್ನ ನೋಡೋಣ.